ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಲಾಸ್ಟ್ ಲಾಗ್ ಕ್ರೇಜಿ ಆಗಿತ್ತು ಅಂತ ಅನ್ಕೊತೀನಿ. ಊರಲ್ಲಿ ಇದ್ದಿದ್ದು, ಊರಲ್ಲಿ ಒಂಥರ ಹೇಳಿದ ಸಖತ್ತಾಗಿರುತ್ತೆ. ಏನು ಮಾಡೋದು, ಮತ್ತೆ ಬೆಂಗಳೂರು ಬರಲೇಬೇಕು, ಈ ಭೂಗ ತಾಲೂಕು ಕಾಲಿಡಲೇಬೇಕು, ಕಮಿಟ್ಮೆಂಟ್ಸನ್ನು ಈ ಬಾರಿಗೆ ಕೆಲಸ ಮಾಡಲೇಬೇಕು. ಅದರಿಂದ ಮತ್ತೆ ಬೆಂಗಳೂರಿಗೆ ಬಂದು ಕೆಲಸ ಆ್ಯಕ್ಚುಲಿ ಇವತ್ತು ಹೋಟ್ಲ್ ಹಾಕಬೇಕಿತ್ತು, ಹೋಟ್ಲ್ ಹಾಕೋಕ್ಕಾಗಲಿಲ್ಲ. ಫುಲ್ಲು ಟಯರ್ಡ್ ಆಗ್ಬಿಟ್ಟು ನೈಟ್ ಬಂದಿದ್ದೆ 3 ಗಂಟೆ. ಸಖತ್ ನಿಧಾನಕ್ಕೆ ಬಂದೆ. ಏನಕ್ಕೆ ಅಂದರೆ ಈಗ ಅದೇ ಕೆಲಸ ಮೇಲೆ ಹೋಗ್ತಾ ಇದ್ದೀನಿ. ಬ್ರೇಕ್ ಪ್ಯಾಡು ಸದ್ಯ ಊರಿಗೆ ಹೋಗಿ ಬಂದಾದ್ಮೇಲೆ ಬರುವಾಗ ಹಂಗಾಗಿದ್ದು, ಫುಲ್ ಉಜ್ಜೋಗ್ಬಿಟ್ಟೈತೆ ಬ್ರೇಕ್ ಪ್ಯಾಡು. ಸೌಂಡ್ ಬಂದೈತೆ ನೋಡಂಗೆ, ಸಖತ್ ಕಚ್ಕೊತೈತೆ ಅದು ಪ್ಯಾಡ್ ಉಜ್ಜೋಗಿ. ಆ ಪ್ಯಾಡಿನ ಕಡೆ ಮೆಟಲ್ ಬರುತ್ತೆ, ಆ ಮೆಟಲ್ ಟಚ್ ಆಗ್ತೈತೆ ಇವಾಗ. ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ರೆಗ್ಯುಲರ್ ಗ್ಯಾರೇಜ್ಗೆ. ಅಲ್ಲೇ ಫೋನ್ ಮಾಡಿ ಹೇಳಿದ್ದೀನಿ, ತಂದಿದ್ದಾರೆ ಅವರು. ಮತ್ತು ಕಾರ್ಪೆಟ್ರು ಸ್ವಲ್ಪ ಕೆಲಸ ಐತೆ, ಸ್ಪ್ರೇ ಹೊಡಿಸಿ ಸ್ವಲ್ಪ ಹೈಟ್ ಲಿಂಕ್ನ ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಹೊಸ ಕಾರ್ಪೆಟ್ ಹಾಕಿದ್ದು. ಆ ಕಾರ್ಪೆಟ್ ಹಾಕಿದ್ಮೇಲೆ ಒಂದು 500 ಕಿಲೋಮೀಟ್ರ್ ಓಡಾದ್ಮೇಲೆ ಸೆಟ್ಟಿಂಗ್ ಮಾಡಬೇಕು ಅದನ್ನು. ಸೌಂಡ್ ಹೆಂಗೆ ಗೊತ್ತಾಯ್ತು ನೋಡಿ, ಹೆಂಗೆ ಬ್ರೇಕು ಹಂಗೆ ಒಳ್ಳೆ ಉಜ್ಜುತ್ತಾ ಬಿದ್ದೈತೆ ಹಂಗೆ ಸದ್ಯ ಹೆಂಗೋ. ಯಾಕೆಂದರೆ ಹೋಗಿ ಬರುವಾಗ ಹಂಗೆ ಆಯಿತು. ಹೆಂಗೋ ಇವತ್ತು ಬಂದು ಕೆಲಸ ಮಾಡಿಸ್ಕೋಬೋದು. ನಾಳೆ ಏನು ಫುಲ್ ಟ್ರಾಫಿಕ್ ಆಯ್ತೈತಿ ಯಾಕೋ ಒಂದು ಸ್ವಲ್ಪ ಇಲ್ಲಿ. ಇನ್ ಕೇಸ್ ಏನಾದರೂ ಹೋಗೋಗಾಗ್ಬಿಟ್ಟಿದ್ರೆ ಎಲ್ಲ ಕೆಲಸ ಹಾಳಾಗ್ಬಿಡೋದು. ಏನಕ್ಕೆ ಅಂದರೆ ಆಲ್ಮೋಸ್ಟ್ ರೆಗ್ಯುಲರ್ ನಾನು ಇಲ್ಲೇ ಕೆಲಸ ಮಾಡೋದು. ಅಲ್ಲೆಲ್ಲರೂ ಹಾಕ್ಸ್ಬೋದಿತ್ತು ಏನೋ ಎಮರ್ಜೆನ್ಸಿ ಇದ್ದಿದ್ರೆ. ಆದರೆ ಏನಂದರೆ ಕೆಲಸ ಆ್ಯಕ್ಚುಲಿ ನಿಮಗೆ ಗೊತ್ತು, ನೈಟ್ 3 ಗಂಟೆಗೆ ಎದ್ದಿರೋನು, ಆ ಕಡೆ ನೈಟ್ ಬಂದು 3 ಗಂಟೆಗೆ ಮಲಗಿರೋದು. ಹಂಗೆ ಕೆಲಸ ಫುಲ್ ಬ್ಯುಸಿ ಇದ್ದೆ, ಮುನಿ ಸೇವೆ ಮಾಡೋಕ್ಕೆ ಹೋಗಿದ್ದು. ಅದಕ್ಕೆ ಹೆಂಗೋ ಸದ್ಯಕ್ಕೆ ಬಂದಮೇಲೆ ಹೆಂಗೋ ಫುಲ್ ಟಯರ್ಡ್ ಆಗಿದ್ದಲ್ಲ, ಇವತ್ತು ರೆಸ್ಟ್ ಮಾಡಿಕೊಂಡು ಈ ಕೆಲಸನ ಮುಗಿಸ್ಕೊಂಡು ನಾಳೆಯಿಂದ ನಮ್ಮ ಅಪ್ಪನೂ ಬಂದರು, ಹೆಂಗೋ ಇವತ್ತು ಬಂದರು. 2 ಕಡೆನೂ ಹೋಟ್ಲು ಮಾಡೋಣ ಅನ್ನೋ ಯೋಚನೆಯಲ್ಲಿ. ಸ್ಪೀಡಲ್ಲಿ ಹೋಗೋಕ್ಕೆ ಭಯ, ಯಾಕೆಂದರೆ ಬ್ರೇಕ್ ಫುಲ್ಲು ಡೌನ್ ಆಗೈತೆ. ಸಖತ್ತು ಹಿಡಿಯೋಕ್ಕಾಗಲ್ಲ. ಈಗ ಹಿಡಿತೀನಿ ನೋಡಿ, ಈಗ ಸಖತ್ ಸೌಂಡ್ ಬರುತ್ತೆ. ಈ ಥರ ಹಿಂಗೆ ಮುಂದೆ ಗಾಡಿಗಳಿದ್ದಾಗ ಸಡನ್ ಬ್ರೇಕ್ ಹೊಡೆಯೋಕ್ಕೂ ಆಗಲ್ಲ. ಬಾ ಬ್ರೇಕ್ ಹಾಕೋಕ್ಕೆ ಭಯ ಆಗುತ್ತೆ, ಸ್ಪೀಡಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಹಿಂದೆ ಬಸ್ ಬರ್ತಿತ್ತು, ಒಂದು ಸೈಡ್ ಕೊಡ್ಬೇಕಂದ್ರೆ ಸ್ಪೀಡಲ್ಲಿ ಬಂದು ಎಳ್ಕೋಬೇಕಿತ್ತು ರೈಟ್ಗೆ. ಅದಕ್ಕೆ ಬಂದೆ. ಅದಕ್ಕೆ ಪ್ಯಾಡ್ ಹಾಕ್ಸ್ಬಿಡ್ಬೇಕು. ಗಾಡಿ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರೋ ಆಗಲ್ಲ. ಏನಾಯ್ತೋ ನೋಡ್ಕೊಂಡು ಮಾಡಿಸ್ಬಿಡ್ತೀನಿ. ಏಕೆಂದರೆ ಲಾಸ್ಟ್ ಟೈಮ್ 14,000 ಆಗ್ಬಿಟ್ಟಿತ್ತು. ಕಾರ್ಪೆಟು ಅದು ಇದು ಪ್ಲೆಗ್ಗು ಗಿಗ್ಗು ಹಂಗೆ. ಅಂದರೆ ನಮ್ಮ ಗಾಡಿಗಳೇನೋ ಗೊತ್ತಾ, ಅನುಭವ ಆಗ್ಬಿಡ್ತವೆ. ಸೈಡೇ ಕೊಡ್ತಾರ ಅಂತಾನೆ ನನ್ನ ಮಗ. ನಮ್ಮ ಗಾಡಿಗಳು ಅದಕ್ಕೆ ಹೇಳೋದು ನಮ್ಗೆ ಸರಿ ಅಂತ. ಏನಕ್ಕೆ ಅಂದರೆ ಗಾಡಿಗಳು ಮೇಂಟೈನ್ ಮಾಡೋದು ಹೆಂಗೆ ಅಂದರೆ, ನಮ್ಮ ಗಾಡಿಗಳು ನಾವು ಇಟ್ಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ ಅದ್ರ ಹಾವ ಭಾವ ಹೆಂಗೆ, ಏನು ಹೋಗೈತೆ, ಏನು ಹಾಕ್ಸ್ಬೇಕು, ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ಇದೇ ಬ್ರೇಕ್ ಪ್ಯಾಡ್ ಏನಾಗ್ಬಿಟ್ಟಿತ್ತು, ಸ್ಟಾರ್ಟಿಂಗ್ ನನ್ನ ಕಾರ್ ತಂದಾಗ ಬ್ರೇಕ್ ಪ್ಯಾಡ್ ನನಗೆ ಗೊತ್ತೇ ಇಲ್ಲ. ಅಂದರೆ ಈ ಥರ ಬ್ರೇಕ್ ಪ್ಯಾಡ್ ಐತೆ, ಹಿಂಗೆ ಹೋಯ್ತವೆ ಅನ್ನೋದು ನನ್ನ ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ. ಕಾರ್ ಓಡ್ಸೋಕ್ಕೆ ಬರ್ತಿಲ್ವಲ್ಲ, ಕಾರ್ ಬಗ್ಗೆ ಅಷ್ಟು ಗೊತ್ತೇ ಇದ್ದಿಲ್ಲ. ಆ್ಯಕ್ಚುಲಿ ಅದು ಒಬ್ಬರೇ ಹೋಯ್ತಾ ಸೌಂಡ್ ಬರುತ್ತೆ ಲೈಟಾಗೆ, ಗೊತ್ತಾಗುತ್ತೆ ಅವಾಗಲೇ ಬ್ರೇಕ್ ಪ್ಯಾಡ್ ಹೋಗೈತೆ ಹಾಕ್ಸ್ಬೇಕು ಅಂತ. ನನಗೆ ಗೊತ್ತೇ ಇಲ್ಲ. ನಾನು ಹೆಂಡತಿ ಊರಿಗೆ ಹೋಗಿದ್ದೆ, ಅವಾಗ ಬ್ರೇಕ್ ಪ್ಯಾಡ್ ಬಗ್ಗೆ ಗೊತ್ತಿಲ್ವಲ್ಲ. ಫುಲ್ಲು ಬ್ರೇಕ್ ಹೊಡೆದು ಲೈಟಾಗಿ ಹಿಡಿದ್ರೆ ಏನು ಒಳ್ಳೆ ಭಯ ಸೌಂಡ್ ಬರ್ತಾ ಇರೋದು. ನನಗೆ ಭಯ ಶುರು ಆಗ್ಬಿಡ್ತು, ಇದೇನಪ್ಪ ಏನಾಗೋಯ್ತು. ನನಗೆ ಅದು ಕಾನ್ಸೆಪ್ಟೇ ಗೊತ್ತಿಲ್ಲ. ಬ್ರೇಕ್ ಪ್ಯಾಡ್ ಹೋಗೈತೆ, ಅದರಿಂದ ಈ ಥರ ಸೌಂಡ್ ಬರ್ತೈತೆ ಅನ್ನೋದೇ ಗೊತ್ತಿಲ್ಲ. ನಂಗೆ ಭಯ ಆಗಿತ್ತು. ಅಯ್ಯೋ ಅಲ್ಲಿ ಇಲ್ಲಿ ಮಾಡಿಸೋದು ಗೊತ್ತು, ಅಲ್ಲಾರು ನಮ್ಗೆ ಗೊತ್ತಿಲ್ವಲ್ಲ ಗ್ಯಾರೇಜ್ಗಳು ಎಷ್ಟು ಮಾಡ್ತಾರೋ ಏನಾಗೈತೋ ಅನ್ನೋದೇ ಭಯ ಶುರು ಆಗ್ಬಿಟ್ಟಿತ್ತು. ಆಮೇಲೆ ಬೆಂಗಳೂರಿಗೆ ಬಂದಾಗ ಏನಿದು ಅಂತ ತೋರಿಸಿದಾಗ ಗ್ಯಾರೇಜಲ್ಲಿ ನಿಧಾನಕ್ಕೆ ಬಂದೆ ಆ ಕಡೆಯಿಂದ ನಾನು. ಅವಾಗ ಬ್ರೇಕ್ ಪ್ಯಾಡ್ ನೋಡಿದಾಗ ಗೊತ್ತಾಯಿತು, ಈ ಥರ ಅವ್ರು ಹೇಳಿದ್ರು ಹಿಂಗೆ ಬ್ರೇಕ್ ಪ್ಯಾಡ್ ಹೋಗೈತೆ ಅಂತ. ಅವಾಗಲೇ ಗೊತ್ತಾಗಿ ನನಗೆ ಬ್ರೇಕ್ ಪ್ಯಾಡ್ ಕಾನ್ಸೆಪ್ಟು. ಬ್ರೇಕ್ ಪ್ಯಾಡಿಂಗ್ ಹೋಯ್ತಾ ಇರ್ತದೆ, ನಾವು ನೋಡ್ಬಿಟ್ಟು ಹಾಕ್ಸ್ಕೋಬೇಕು ಅಂತ. ಅದಾದಮೇಲೆ ಗೊತ್ತಾಯ್ತು. ಈ ಸಲ ನಿಜವಾಗ್ಲೂ ಇಷ್ಟು ದಿನ ಬ್ರೇಕ್ ಪ್ಯಾಡ್ ಆಗಿರೋದಕ್ಕೆ ನಮ್ಮ ರೆಗ್ಯುಲರ್ ಗ್ಯಾರೇಜ್ ಅವ್ರು ಹಾಕ್ತಾರಲ್ಲ, ಇವು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ತಂದು ಹಾಕ್ತಾನೆ. ಅದರಲ್ಲೂ ಮೆಟೀರಿಯಲ್ ಇಂಪಾರ್ಟೆಂಟ್. ಯಾರೇ ಕಾರ್ಗಳು ಬ್ರೇಕ್ ಪ್ಯಾಡ್ ಹಾಕ್ಸ್ಬಿಡಿ, ಬಟ್ ನೋಡಿ ಹಾಕ್ಸಿ. ಸುಮ್ಮನೆ ಯಾಕಂದ್ರೆ ಹೋಯ್ತಾವೆ ಕೆಲವೊಂದು ಬಾಸ್ ಅಂತ ಯಾವುದೋ ಒಳ್ಳೊಳ್ಳೆ ಕಂಪ್ನಿಗಳು ಬರ್ತವೆ, ಅಂಥ ಕಂಪ್ನಿಗಳು ಹಾಕ್ಸಿ ತುಂಬ ಲಾಂಗ್ ಟೈಮ್ ಬರ್ತವೆ. ನಾನು ಇಷ್ಟು ದಿನಕ್ಕೆ ಇವ್ರ ಹತ್ರ ರೆಗ್ಯುಲರ್ನಾಗಿ ಮೇಂಟೈನ್ ಮಾಡಾದ್ಮೇಲೆ ಹಾಕ್ಸಿದ್ದು ಲಾಂಗ್ ಟೈಮ್ ಬಂತು. ಇದಾಕ್ಸೋರು ಇನ್ನೊಂದು ಅಷ್ಟು ದಿನ ಬರ್ತದೆ. ಅದಕ್ಕೆ ಈಗ ಹೋಗಿ ಹಾಕ್ಸ್ಕೊಂಡು ಬರೋಣ. ಆಮೇಲೆ ಉಜ್ಜಿಬಿಡ್ತವೆ, ಬಿಡೋಕೆ ಹೋಗ್ಬಾರ್ದು ಜಾಸ್ತಿ. ಹೆಂಗೆ ಪರವಾಗಿಲ್ಲ ಹಾಕ್ಸೋಣ ಅಂತ ನೆಗ್ಲಿಜೆನ್ಸಿನೇ ಮಾಡಬಾರ್ದು. ಗಾಡಿ ವಿಚಾರದಲ್ಲಿ ಏನೇ ಇದ್ರೂ, ಸಣ್ಣ ಪುಟ್ಟ ಆಗಲಿ ದೊಡ್ಡ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಮಾಡಬಾರ್ದು. ನೀವು ಎಷ್ಟು ಗಾಡಿನ ಚೆನ್ನಾಗಿ ಮಾಡ್ಕೊತಾರೆ ಅದು ನಿಮ್ಗೆ ಅಷ್ಟು ಸಾಥ್ ಕೊಟ್ಬಿಡುತ್ತೆ. ಈಗ ನೋಡಿ ನಮ್ಮ ಗಾಡಿ ಇರೋದಕ್ಕೆ ಎಷ್ಟು ಅನುಕೂಲ ನೋಡಿ. ಎಷ್ಟು ಅರೌಂಡ್ ಸೀಟು ಇನ್ನೂ ಬಿಚ್ಚಿಲ್ಲ. 3, 6, 8 ಜನ ಆರಾಮಾಗಿ ಬಂದು, ಮಳೆ ಇರಲಿ ಬಿಸಿಲಿರಲಿ ನಮ್ಮದು ಅಂತ ಗಾಡಿ ಇರಬೇಕು ನೋಡಿ. ಈಗ
ನಮ್ಮ ಗಾಡಿ ಇರೋದಕ್ಕೆ ನೈಟ್ 3 ಗಂಟೆಗೆ ಹೊರಟಿದ್ದಕ್ಕೆ ಎಲ್ಲರೂ ಕರ್ಕೊಂಡೋಗಿ ಮುನಿಸೇವೆ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ನೈಟ್ 3 ಗಂಟೆಗೆ ಬಂದು, ಅದೇ ನಾವು ಎಲ್ಲ ಬಸ್ಸಲ್ಲೋ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಟೈಮ್ ಎಲ್ಲೂ ಕವರ್ ಮಾಡೋಕ್ಕಾಯ್ತಿರಲಿಲ್ಲ. ಯಾವುದೇ ಕಾರಣಕ್ಕೆ ಎಲ್ಲೂ ನಾವು ಸರಿಯಾಗಿ ಹೋಗೋಕ್ಕೂ ಆಯ್ತಿಲ್ಲ, ಬರೋಕ್ಕೂ ಆಯ್ತಿರಲಿಲ್ಲ. ಹಂಗೆ ನಮ್ಮ ಗಾಡಿಗಳಿರೋ ಚಂದ, ಎಲ್ಲ ಕೆಲಸ ಕಾರ್ಯಗಳೂ ಇದ್ರಲ್ಲಿ ಹೆಂಗೋ ದುಡಿತಾ ಇದ್ದೀನಿ, ಸದ್ಯಕ್ಕೆ ಇದ್ರಲ್ಲಿ ಹೆಂಗೋ ಓಡಾಡ್ತಾ ಇದ್ದೀನಿ. ಇವಾಗ ನಾನು ಬಂದೆ ಗ್ಯಾರೇಜ್ ಹತ್ರ. ಈಗ ಹೋಗ್ಬಿಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸ್ಕೊ ಬರೋಣ. ನೋಡಿ ಹಿಂಗೆ ಸಡನ್ ಬ್ರೇಕ್ ಹೊಡೆದ್ಬಿಡ್ತಾರಾ, ಅವಾಗ ಬ್ರೇಕ್ ಹಿಡಿದ್ರೆ ಉಜ್ಜಿ ಬಿಡುತ್ತೆ, ಹಂಗೆ ಇವಾಗ ಹೋಗ್ಬಿಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸೋಣ ಬನ್ನಿ. ಕೆಲಸ ಎಲ್ಲ ಮುಗೀತು. ಇವಾಗ ಬ್ರೇಕ್ ಪ್ಯಾಡೆಲ್ಲ ಹಾಕಾಗೈತೆ. ಸ್ವಲ್ಪ ಕಾರ್ಪೆಟೆಲ್ಲ ಕೆಲಸ ಇತ್ತು, ಅದು ಮುಗೀತು ಮಾಡಿಸಿ. ನೆನ್ನೆ ವೀಲ್ ಡಿಸ್ ಏನಂಗೆ ಸುಟ್ಟೋಗ್ಬಿಡೋದು ಪ್ಯಾಡ್ ಇಲ್ದೋದಕ್ಕೆ. ಇವಾಗ ವ್ಯಾಕ್ಸ್ ಆಗೈತೆ. ಇವಾಗ ಗಾಡಿ ಓಡೋಕ್ಕೆ ಕಂಡೀಷನ್ ಸಖತ್ತಾಗಿರುತ್ತೆ. ಈಗ ಓಡೋಣ, ಟೈಮ್ ಆಯಿತು. ನನ್ನ ಗಾಡಿ ನೋಡಿಲ್ವ ನೀನು? ಯಾಕಿನ್ನೂ ಸ್ಕೂಲ್ ಗಟ್ಟು ಚೆಕ್ಕಿಲ್ಲ? ನಾಳೆಯಿಂದ ನಾಳೆ ಆಗ್ತಾ ಇಲ್ವಣ್ಣ? ಹಾಂ, ನಾಳೆ ಆಗ್ತದೆ. ಪೂಜೆ ಮಾಡ್ತಾರೆ. ಹಾಂ, ಏನು ಪೂಜೆ ಮಾಡ್ತಾರೆ? ಏನು ಪೂಜೆ? ಸರಸ್ವತಿ ಪೂಜೆನಾ? ನಾಳೆ ಯಾಕಲ ಸರಸ್ವತಿ ಪೂಜೆ ಮಾಡ್ತಾರೆ? ನಾಳೆ 6ನೇ ತಾರೀಕು ಅಲ್ವಣ್ಣ? ಹಾಂ, ಅದಕ್ಕೆ ನಾಳೆ 6ನೇ ತಾರೀಕು. 6ನೇ ತಾರೀಕು ಸರಸ್ವತಿ ಪೂಜೆಗೂ ಏನು ಸಂಬಂಧ? 6ನೇ ತಾರೀಕು ಸರಸ್ವತಿ ಪೂಜೆ ಆಯ್ತಾ? ಓ, ಅದಕ್ಕೆ 6ನೇ ತಾರೀಕು ಸರಸ್ವತಿ ಪೂಜೆಗೆ. ಓಕೆ, ನೀನು ಬಟ್ಟೆ ಬಿಚ್ಚಾಕಿಲ್ಲ ಯಾಕೆ? ನಾಳೆ ಕಲರ್ ಡ್ರೆಸ್. ಓ, ಇದು ಮ್ಯಾಟ್ರು. ಅಮ್ಮ ಬೇರೆ ತಿರುಗೋಗಿಬೇಕು. ನಾಳೆ ಶುಕ್ರವಾರ, ಬುಧವಾರ ತಾನೇ ಕಲರ್ ಬಟ್ಟೆ? ಮತ್ತೆ ಶುಕ್ರವಾರನೂ ಕಲರ್ ಬಟ್ಟೆನಾ? 6ನೇ ತಾರೀಕು ಅಲ್ವಣ್ಣ ಆಗ್ತಿದ್ದದು. ಹಾಂ, ಎಕ್ಸಾಮ್ ಮುಂಚೆ ಮಾಡ್ತಾ ಇದ್ದೀನಿ ನಾನು. ಎಕ್ಸಾಮ್ ಮುಂಚೆ? ಹಾಂ, ಎಕ್ಸಾಮ್ ಇರ್ತದಲ್ಲ ಅಣ್ಣಾಗ. ಹಾಂ, ಅದು 4ನೇ ತಾರೀಕು. ನಮ್ಮ ಮುಗಿಯೋದು ನೆಕ್ಸ್ಟ್ ಏಪ್ರಿಲ್ 6ಕ್ಕೆ ಮುಗಿಯೋದು ನಮ್ಗೆ ಎಕ್ಸಾಮು. ಏಪ್ರಿಲ್ 6ಕ್ಕೆ ಮುಗಿಯೋದು ನಿಮಗೆ ಎಕ್ಸಾಮ್? ಅವಾಗ ಸ್ಟಾರ್ಟ್ ಆಗೋದ? ಯಾವಾಗ ಸ್ಟಾರ್ಟ್ ಆಗೋದು? 4ಕ್ಕೆ 24ಕ್ಕೆ 24 ಸ್ಟಾರ್ಟ್ ಆಯ್ತದೆ, 6ಕ್ಕೆ ಮುಗೀತಿದೆ. ಚೆನ್ನಾಗಿ ಬರೀ ಎಕ್ಸಾಮ್ನ. ಬೋರ್ಡ್ ಎಕ್ಸಾಮ್ ಬೇರೆ 9ಕ್ಕೆ. ನೀರು ಬಿಟ್ಟಿದೆ ಒಳಕ್ಕೆ ಇವಾಗ? ಹೋಯ್ತಾಯ್ತಾ? ಇವಾಗ ಆನ್ ಮಾಡಿದ್ಯಾ? ಆಯ್ತಲ್ಲ ಮೋಟ್ರೆ. ಸೋಮಣ್ಣ ಆನ್ ಬಿಟ್ಟವನು ಇವತ್ತು. ಹೌದಾ? ನೀನೇನು ಆನ್ ಮಾಡ್ದಲ್ಲ ಇಲ್ಲಿ? ಬರೀ ವಾಲ್ ಅಷ್ಟೇ. ಅದೇ ಆಫ್ ಮಾಡ್ಬೇಕಾನೆ ತುಂಬ್ಕೊಂಡಾದ್ಮೇಲೆ ಹಾಕ್ಕೊಂಡು ಹೋಗ್ಬಿಡ್ತದೆ. ಹಾಂ, ಆಟೋಮೆಟಿಕ್ ಮಾಡಿಬಿಡಿ. ಮಾಡೋಕ್ಕಲ್ಲ ಅಣ್ಣ. ಏಕೆ? ಸರ್ಕಾರದವ್ರು ಬರಬೇಕು, ಅವನೇ ಫಿಲ್ಟರ್ ಕಟ್ ಅಂದ್ರೆ ಅವನೇ ಬರಬೇಕು. ಅದಕ್ಕೆ ಅವರೇ ಬಂದು ಮಾಡ್ಬೇಕಾ? ಸರಿ ಬಿಡು, ನಾನು ನೀರು ತಗೊಂಡು ಹೋಯ್ತೀನಿ ಇವಾಗ. ಹಾಂ, ಇದಾ? ಇದು ಮಾಮೂಲಿ 20 ಲೀಟ್ರದು. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಬಿಡಿ ಸೆನ್ಸರು. ಸ್ವಲ್ಪ ಜಾಸ್ತಿ ತುಂಬ್ಕೊಂಡು ಹೋಯ್ತಾಯ್ತಿದು ಅಲ್ವಾ? ಕಡಿಮೆ ಮಾಡಿದ್ರೆ ಜನ ನಮ್ಮ ಬೈತಾರೆ. ಏಕೆ? ಜಾಸ್ತಿ ಮಾಡಿ ಇನ್ನೊಂದು ಸ್ವಲ್ಪ ಅಂತಾರೆ. ಕಡಿಮೆ ಮಾಡಿದ್ರೆ ತಪ್ಪು, ಜಾಸ್ತಿ ಮಾಡಿದ್ರೆ ಅಲ್ಲ ಕಣೋ. ಅವ್ರು ಯಾರೋ ಮಾತಾಡ್ಸಿದ್ರು, ಯಾರು ಅಂತಲೇ ಗೊತ್ತಿಲ್ಲ. ಹ್ಞೂ, ಊಟ ಆಯ್ತಣ್ಣ ಅಂದರು. ಅದನ್ನೇ ಊಟ ಆಯ್ತಣ್ಣ ಊಟ ಆಯ್ತಾ ಸುನೇಣ ಅಂದರು. ಮೋಸ್ಟ್ಲಿ ಒಂದು ಫಾಲೋವರ್ಸ್ ಇರಬೇಕು. ಇನ್ಯಾರು ಮಾತಾಡಿಸ್ತಾರೆ? ಎಂಪ್ಲಾಯೇ. ನೀವೆಲ್ಲ ನೋಡಿರ್ತಾರಲ್ಲ ವೀಡಿಯೋಸ್ಗಳು. ಇವರು ತರಕಾರಿ ತಗೊಳಕ್ಕೆ ಬಂದಿದ್ದೀವಿ ಬಿಡದಿಗೆ. ನನ್ನ ಹೆಂಡತಿ ಮೂಲಂಗಿ ತಗೊತಿದ್ದಾಳೆ. ಅಮ್ಮ ನುಗ್ಗಕ್ಕೆ ತಗೊಬಿಡಮ್ಮ. ಈಗ ಬೇಗ ತಗೊಂಡು ಕ್ಲೋಸ್ ಮಾಡಬೇಕು ಅಂತಿದ್ದಾರೆ ಅವರು. ಲೇಟ್ ಆಗಿಬಿಟ್ಟಿತ್ತು, ಲೇಟಾಗಿ ಬಂದಿದ್ದೀವಿ. ಇವಾಗ ತಗೊಂಡು ಹೋಗೋಣ ಬೇಗ. ಬಜ್ಜಿ ಮೆಣ್ಸಿನ್ಕಾಯಿನೆಲ್ಲ ಒಣಗೋಗ್ಬಿಟ್ಟವಲ್ಲ. ಅಮ್ಮ ಹೀರೆಕಾಯಿ ನಾಯಿ ಎಳಿಸ್ತಾಗು. ಸ್ವಲ್ಪ ಬಲ್ತೈತಿದು. ಇದು ನೋಡಿದ್ದು ಎಳಿಸಿದು. ಇದು ತೆಗ್ದುಬಿಡು. ಇದು ಎಳಿಸು. ಸಾಕಲ್ವಾ? ಸಾಬಾ, ಇನ್ನೇನು ತಗೋತೀಯ? ಬೀಟ್ರೂಟ್ ತಗೋತೀಯಾ? ಬೀಟ್ರೂಟ್ ಬೇಡ ಬಿಡು, ನೀವು ಒಣಗ್ಬಿಟ್ಟವ. ಒಣಗಬೇಕನ್ಬಿಟ್ಟೆ. ಎಷ್ಟೈತೆ ಬದನೇಕಾಯಿ ಕೆ ಜಿ? ಹ್ಞೂ, ಎಣ್ಗಾಯಿ ಮಾಡೋದು ಚೆನ್ನಾಗಿರುತ್ತೆ. ಎಣ್ಗಾಯಿ ಮಾಡ್ಬಿಟ್ಟು ವೈಟ್ ರೈಸ್ಗೆ ತಿಂದರೆ ಸಖತ್ತಾಗಿರುತ್ತೆ.
ಬೀಟ್ರೂಟ್ ತಗೋಬೋದಾಗಿತ್ತು, ಬೀಟ್ರೂಟ್ ಎಲ್ಲ ಒಣಗ್ಬಿಟ್ಟು. ಇಲ್ಲ ತಗೋಬೇಡ ಚಿಕ್ಕ ಹಾಂ ಓಕೆ ಡನ್. ಬದನೇಕಾಯಿ ತಗೊಬಿಡು, ಹಾಕ್ಲಾ? ಏನಮ್ಮ ತರಕಾರಿ ಎಲ್ಲ ಚೆನ್ನಾಗಿದೆ, ಯಾರಾದರೂ ಬೇಕಾದರೂ ಬನ್ನಿ. ಬಟ್ ಬೀಟ್ರೋಟ್ ಮಾತ್ರ ಒಂದು ಅಮ್ಮ ಆಗೋಕ್ಕೆ ತಗೊಂತಲ್ಲ, ನನಗೆ ಆಗ್ಲಿಕ್ಕೆ ಅಂದ್ರೆ ಮೊದಲೇ ಆಗಲ್ಲ, ಜಾಸ್ತಿ ತಗೋಬೇಡ ಕಣೆ. ಕೈ ಇಲ್ದಿರೋ ಗೊಜ್ಜು ಮಾಡಿದ್ರೆ ಅದಕ್ಕೆ ಆಗ್ಲಿಕಾಯಿ ಕೈಯಿಂದ ಗೊಜ್ಜು ಮಾಡ್ತಾಳೆ, ಆದರೂ ಬಟ್ ಏನು ಆಗ್ಲಿಕಾಯಿ ನನಗೆ ಸ್ವಲ್ಪ ಲೈಕ್ ಮಾಡಲ್ಲ. ಹಾಂ ನೋಡಿ, ಕ್ಯಾಪ್ಸಿಕಮ್ಮು ನೋಡಮ್ಮ ಎಷ್ಟು ರೂಪಾಯಿ ಹಾಕವ್ರೆ, 80 ರೂಪಾಯಿ ಕೆ ಜಿ ಹಾಕವ್ರೆ. ಕ್ಯಾಪ್ಸಿಕಮ್ 80 ರೂಪಾಯಿ ಕೆ ಜಿ ಹಾಕಿದ್ದಾರೆ. ನಮ್ಮೂರಲ್ಲಿ ಬರೀ 28 ರೂಪಾಯಿ. ನಾವು ಅದು ರೈತರು ಬೆಳೆಯೋರು. ಅದು ಯಾವ ಥರ ಐತೆ ನೋಡಿ, ಕಾಯಿ ಈ ಥರ ಐತೆ, ನಾವು ಬೆಳೆಯೋದೆಲ್ಲ ಆ ಥರ ಐತೆ. ಕೊಡು. ಮಾಮೂಲಿ ಇದು ಒಂಥರ ಮೆಣಸಿನ್ಕಾಯಿ, ಖಾರ ಇಲ್ಲ, ಅದು ಖಾರ ಇರೋಲ್ಲ. ಇವು ಬಿಲ್ ಹಾಕ್ತಾರೆ ಇವು. ಹಾಂ ತಗೋ. ಒಂದರೊಳಗೆ ಟೋಟ್ಲ್ ಅವರು ನೋಡೇ ಹಾಕ್ಕೊಡಿ, ಸ್ವಲ್ಪ ನಮಗೆ ಡಿವೈಡ್ ಮಾಡಬೇಕಾ? ಅಮ್ಮ ಸಪ್ರೇಟ್ ಹಾಕೆ, ಒಂದಕ್ಕೆ ಹಾಕ್ಬೇಡ. ಎಷ್ಟು ಗಂಟೆ ಕ್ಲೋಸ್? 9 ಗಂಟೆಗಾ? ಒಂದು ನಿಮಿಷ, ಒಬ್ಬರೇ ಇರೋದು? ಈಗ ಜನ ಬರ್ತಾರೆ ಅಂತನಾ? ಗೊತ್ತಾರ್ತಾರ ಜನ? ನೋಡಿ ತಗೋ. ಕೋಸ್ ಎಲ್ಲ ಇದು ಹೂಕೋಸ್ ನಮ್ದಾ? ಇನ್ನೇನು ತಗೋಬ, ಬೇಗ ಬಿಲ್ ಹಾಕ್ಸ್ಬೇಕು, ಕ್ಲೋಸ್ ಮಾಡ್ತಾರಂತ. ಈಗ ಆಯಿತು ರೈಸ್ ತಗೊಂಡು ಈಗ ಹೊರಡದೆ. ಬಿಲ್ ಹಾಕಿ ಎಷ್ಟಾಯ್ತು? ಟೊಮೊಟೊ ಒಂದಷ್ಟು ಅಲ್ವಾ? ತೂಕ ಹಾಕಿದ್ರಾ? ಹಂಗೇನಾ? ಪೀಸ್ ತಕ್ಕನಾ? ಬರ್ದು ಹೋಗೋದ್ರಿಗೆ 10 ಗಂಟೆ ಆಗುತ್ತೆ. ಅಷ್ಟೊತ್ತು ಗಂಟೆ ಬೇಕಾ? 10 ಗಂಟೆ ಆಗುತ್ತೆ. ಮನೆಗೆ ಹೋಗೋದ್ರಿಗೆ 10:30, 10:40. ಮನೆಗೆ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ 12 ಗಂಟೆ ಆಯ್ತದೆ. ತೊಗೊಂಬಾಕ ಬೇಗ ಸ್ವಲ್ಪ. ನೀವು ಎಳೆದು ಬಿಡಿ ಶೆಟ್ರಿ, ನನಗೆ ಯಾರು ಬರ್ತಾರಂತಾರಲ್ಲ. ಎಣ್ಣೆ ಏನಾಯ್ತದೆ? ಮಾಮೂಲಿ ಇದ್ರ ಥರ ಇಲ್ವಾ ಇದು? ಯಾವ ಥರ? ಇದ್ರ ಥರನಾ? ಲಾಕ್ ಥರನಾ? ಲಾಕಾ? ಹಾಂ, ಲಾಕ್ ಮಾಡಬೇಕು. ಶೆಟ್ರ್ ಆದರೆ ಹಿಂಗೆ ಎಳ್ಬಿಡ್ಬೋದು ಸ್ವಲ್ಪ. ಟೊಮೊಟೊ ಒಂದು ಹಾಕಿ. ಯಾರೋ ಬರ್ತಾರೆ. ನಾವು ಒಂಡಲಗಟ್ಲು ಬಂದು ಎಲ್ಲೋ ತೆಗ್ದಿಲ್ಲ, ಕೆಳಗಡೆ ಎಲ್ಲೋ ಏನಾದ್ರು ತೆಗ್ದಿದ್ದು ತಗೊಬಿಡೋಣ ಅಂತ. ಹಾಂ ಹಾಕೋತೀವಿ, ಕೊಡಿ. ಟೊಮೊಟೊ ಹಾಕೋದಂಗೆ ಕೊಡಿ. ಅಷ್ಟೇ. ಇನ್ನೇನೆ? ಎಷ್ಟು ಅಮೌಂಟು? 309. 309? ಹಾಂ.